ಗೈಸ್, ಇವತ್ತು ಮನೆಯಲ್ಲಿ ಏನೇನು ಆಯಿತು ಅಂತೇಳಿ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲ, ಮಧ್ಯಾಹ್ನ ತನಕ ಏನೆಲ್ಲ ಆಗ್ತದೆ ಅಂತೇಳಿ ನೋಡುವ ಗೈಸ್. ಸೊ ನೀವು ನಮ್ಮ ಜೊತೆ ಬನ್ನಿ ನೋಡುವ. ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಮಾಡ್ತೇನೆ, ಏನೆಲ್ಲ ಆಗ್ತದೆ ಅಂತೇಳಿ ನೋಡುವ ಗೈಸ್. ಓಕೆ ಗೈಸ್, ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಮಗೆ ಬೆಳಿಗ್ಗೆ ಸ್ವಲ್ಪ ಮಳೆ ಬರ್ತಾ ಇತ್ತು ಗೈಸ್, ಅಷ್ಟಲ್ಲ, ಸ್ವಲ್ಪ ಹನಿ ಸ್ವಲ್ಪ ಫುಲ್ ಮೋಡ ಕತ್ತಲಾಗಿತ್ತು. ಸೊ ಹಾಗಾಗಿ ಈಗ ಬಿಸಿಲಿದೆ ಗೈಸ್, ಒಳ್ಳೆ ಬಿಸಿಲಿದೆ. ಸೊ ಇನ್ನು ನೋಡಬೇಕು ಗೈಸ್, ಇವತ್ತಿನ ದಿನ ನಾನು ಏನೆಲ್ಲ ಮಾಡ್ತೇನೆ ಅಂತೇಳಿ ನೋಡುವ. ನಮ್ಮ ಎಲ್ಲವರ ನೋಡಿ ಗೈಸ್, ಇದಾಗಿ ಹೋಗಿದೆ ಸೈಡಲ್ಲಿ. ಸೊ ನಾಳೆ ನನ್ನ ಹಸ್ಬೆಂಡ್ಗೆ ರಜೆ, ಹಾಗಿದ್ದರಿಂದ ಇದೆಲ್ಲ ತೆಗಿಬೇಕು. ಆಚೆ ಸೈಡ್ ಕೂಡ ಹಾಗೆ ಫುಲ್ ಇದಾಗಿದೆ. ಸೊ ಅದನ್ನು ಕೂಡ ತೆಗಿಬೇಕು ಗೈಸ್. ಸೊ ಹಾಗಾಗಿ ನೋಡೋ ಗೈಸ್, ಇನ್ನೂ ಕೂಡ ಗುಡಿಸಲಿಲ್ಲ, ಒರೆಸಲಿಲ್ಲ, ಏನು ಮಾಡಲಿಲ್ಲ. ಈ ಥರ ಇದೆ. ನಾನು ಮೊನ್ನೆ ಮಗುವಿಗೆ ಅಂತೇಳಿ ಪ್ಯಾಂಪರ್ ಆರ್ಡರ್ ಮಾಡಲಿದ್ದೆ ಗೈಸ್. ನೋಡಿ, ನಾನು ಡೈಲಿ ಇದನ್ನೇ ಮಾಡೋದು, ಟೆಡ್ಡಿ. ನಾನು ಯೂಸ್ ಮಾಡೋದು ಟೆಡ್ಡಿ ಅವಳಿಗೆ. ಸೊ ಇದಕ್ಕೆ 570 rupees ಗೈಸ್, 78 ಪೀಸ್ ಇದೆ. ಸೊ ಪರ್ ಪ್ಯಾಂಪರಿಗೆ 7 rupees ಬೀಳ್ತದೆ ಗೈಸ್. ಸೊ ಡೈಲಿ ಆವಾಗ 6 rupees ಇರ್ತಿತ್ತು, ಈಗ ಈ ಸಲ 7 rupees ಆಗಿದೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತೇಳಿ ಮಗುವಿಗೆಲ್ಲ. ಸೊ ಹಾಗಾಗಿ ಪರವಾಗಿಲ್ಲ ಅಂತೇಳಿ ತಗೊಂಡಿದ್ದೇನೆ. ಮತ್ತು ಏನಂದರೆ, ನಾನು ಅಷ್ಟು ಯೂಸ್ ಮಾಡೋದಿಲ್ಲ. ಎಲ್ಲಿಗಾದರೂ ಹೊರಗಡೆ ಅಂದರೆ ಲಾಂಗ್ ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ ನಾನು ಹಾಕ್ತೇನೆ, ಅವಳಿಗೆ ಯೂಸ್ ಮಾಡ್ತೇನೆ. ಇಲ್ಲಾಂದರೆ ನಾನು ಅವಳಿಗೆ ಯೂಸ್ ಮಾಡೋದಿಲ್ಲ ಗೈಸ್ ಅಷ್ಟೊಂದು. ರಾತ್ರಿ ಒಂದು ಯೂಸ್ ಮಾಡ್ತೇನೆ ಮಲಗಬೇಕಾದ್ರೆ, ಚಿಕ್ಕವಳಲ್ವಾ, ಹಾಗಾಗಿ 2 ವರ್ಷ ಕೂಡ ಆಗಲಿಲ್ಲ ಅವಳಿಗೆ. ಸೊ ಹಾಗಾಗಿ ನೈಟಲ್ಲಿ ಒಂದು ಯೂಸ್ ಮಾಡ್ತೇನೆ ಪ್ಯಾಂಪರ್. ಮತ್ತು ಎಲ್ಲಿಗಾದರೂ ಈ ಥರ ಲಾಂಗ್ ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ ಹಾಕ್ತೇನೆ ಪ್ಯಾಂಪರ್, ಇಲ್ಲದಿದ್ದರೆ ಯೂಸ್ ಮಾಡೋದಿಲ್ಲ. ಮತ್ತು ನಾವು ಊರಿಗೆಲ್ಲ ಹೋಗಬೇಕಾದ್ರೆ ಒಂದು 20 hours ಆ ಥರ ಬೀಳ್ತದೆ ನಮಗೆ ಊರಿಗೆ ಹೋಗಬೇಕಾದ್ರೆ. ಸೊ ಆಗ ನಾನು ನೈಟ್ ಹಾಕಿರ್ತೇನಲ್ಲ, ಅದು ಬೆಳಿಗ್ಗೆ ತೆಗಿತೇನಲ್ಲ. ಸೊ ಬೆಳಿಗ್ಗೆ ನಾವು ಅಂದರೆ ಬೇಗ ಹೊರಡ್ತೇವಲ್ಲ, ಒಂದು 3-4 ಗಂಟೆಗೆ ಆಗಿ ಹೊರಡ್ತೇವೆ. ಸೊ ಹಾಗಾಗಿ ಒಂದು ಇಲ್ಲಿ ಮನೆಯಲ್ಲಿ ನಾನು ಈಗ ನಾರ್ಮಲ್ ಆಗಿ 9 ಗಂಟೆ ಆ ಥರ ಎಲ್ಲ ತೆಗಿತೇನಲ್ಲ ಪ್ಯಾಂಪರ್. ಅವಳು ಎದ್ದಾದಮೇಲೆ ಅಷ್ಟೇ ಹೊತ್ತಿಗೆ ನಾನು ಹೋಗಬೇಕಾದ್ರೆ ತೆಗಿತೇನೆ, ಮತ್ತು ನಾನು ಹಾಕೋದಿಲ್ಲ ಅವಳಿಗೆ. ಸೊ ಹಾಗಾಗಿ ಅಷ್ಟು ದೂರ ಎಲ್ಲ ಹೋಗುವಾಗ ಅಷ್ಟೊಂದು ಹಾಕೋದಿಲ್ಲ. ಎಲ್ಲಿಗಾದರೂ ಬೇಕು ಅಂತ ಹೇಳಿದರೆ ಮಾತ್ರ ಹಾಕ್ತೇನೆ, ಇಲ್ಲಾಂದರೆ ನಾನು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಅವಳಿಗೆ ಪ್ಯಾಂಪರು. ನನಗೂ ಇಷ್ಟ ಇಲ್ಲ ಅವಳಿಗೆ ಅಷ್ಟೊಂದು ಪ್ಯಾಂಪರ್ ಹಾಕೋದು. ಮತ್ತು ಎಂತ ಮಾಡೋದು, ಕೆಲವೊಮ್ಮೆ ಹಾಕಲೇಬೇಕಾಗ್ತದೆ ಗೈಸ್, ಆಪ್ಷನ್ ಇರೋದಿಲ್ಲ. ಸೊ ಹಾಗೆ. ಮತ್ತು ಇದು ನೋಡಿ ಗೈಸ್, ಒಣ ಮೀನು, ಡ್ರೈ ಫಿಶ್. ಸೊ ಇವತ್ತು ನೋಡುವ ಗೈಸ್, ನಾನು ಇವತ್ತು ಎಂತೆಲ್ಲ ಮಾಡ್ತೇನೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಫುಲ್ ಡೇ. ಸೊ ಸ್ವಲ್ಪ ಇವತ್ತು ಎಂಥ ಪದಾರ್ಥ ಮಾಡುವುದು, ಇವತ್ತಲ್ಲ, ಇವತ್ತಿಗೆಲ್ಲ, ನಾಳೆಗೆ. ಸೊ ಇದು ನಾಳೆ ನಮಗೆ ಲೈಟ್ ಎಲ್ಲ ಇರೋದಿಲ್ಲಲ್ಲ. ಸೊ ಹಾಗಾಗಿ ಇದು ಬೀಫ್ ಗೈಸ್, ಗಟ್ಟಿಯಾಗಿದೆ ನೋಡಿ ಬೀಫನ್ನು ಈಗ ಪದಾರ್ಥ ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನು ಚೆಂದ ಮಾಡಿ ಕಟ್ ಮಾಡಿ ತೊಳೆದು ಮ್ಯಾರಿನೇಟಿಗೆ ಇಡಬೇಕು. ಫುಲ್ ಮಿಕ್ಸ್ ಎಲ್ಲ ಮಾಡಿ ಇಡಬೇಕು, ಆವಾಗ ಸ್ವಲ್ಪ ರುಚಿ ಸ್ವಲ್ಪ ಜಾಸ್ತಿ ಬರ್ತದೆ ಗೈಸ್. ಹಾಗಾಗಿ ಅದರಲ್ಲಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಮತ್ತು ಪಾತ್ರೆ ಉಂಟು ಗೈಸ್, ಸ್ವಲ್ಪ ಇರೋದು, ಪರವಾಗಿಲ್ಲ. ಮತ್ತು ಅನ್ನ ಇದೆ, ಅದನ್ನು ಬಿಸಿ ಮಾಡಬೇಕು. ಪದಾರ್ಥ ನಾನು ನಿನ್ನೆ ಮಾಡಿದ್ದು ಕಡಲೆ ಗೈಸ್. ಸೊ ಇವತ್ತಿಗೆ ಸಾಕು ಅಷ್ಟು. ಇವತ್ತು ನಾನು ಕಡುಬು ಮಾಡಿದ್ದೆ ಗೈಸ್. ಅದು ಇವತ್ತು ಹೊಸ ಅಕ್ಕಿ ಉಂಟಲ್ಲ, ಅದು ಓಪನ್ ಮಾಡಿದ್ದೆ ಅನ್ನಕ್ಕೆ ಅಂತ. ನಮ್ಮದು ಅದು ಸ್ಟಾರ್ಟಿಂಗ್ ಇದ್ದದ್ದು, ಅದು ಖಾಲಿ ಆಯಿತು. ಸೊ ಅದರಲ್ಲೂ ಸ್ವಲ್ಪ ಒಳ್ಳೇದು ಬರ್ತದೆ ಗೈಸ್, ಸಾಫ್ಟಾಗಿ ಒಳ್ಳೆ ಆಗ್ತದೆ. ಮತ್ತು ಏನೇನಿಲ್ಲ ಗೈಸ್, ನೋಡಿ ಈಗ ಅಕ್ಕಿ ತೆಗೆದ್ರೆ ಗಾಳಿ ಬರ್ತದೆ, ನನಗೆ ಈಗ ಗುಡಿಸ್ಬೇಕು, ಒರೆಸ್ಬೇಕಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಒಳ್ಳೆ ಗಾಳಿ ಬರ್ತದೆ ಗೊತ್ತಂತೆ. ಇಲ್ಲಿ ಇದ್ದಷ್ಟು ಗಾಳಿ ಎಲ್ಲಿ ಕೂಡ ಇರಲಿಕ್ಕಿಲ್ಲದೆ ಅಷ್ಟು ಗಾಳಿ ಬರ್ತದೆ. ನಾವು ಮೊನ್ನೆ ಅಲ್ಲಿಗೆ ಹೋಗಿ ಡ್ರೈ ಫ್ರೂಟ್ಸಿಂದ ಇದೆಲ್ಲ ತಂದಿದ್ದೇವೆ ಅಂತ, ತಿಂಡಿ ಎಲ್ಲ ತಂದಿದ್ವಿ. ಪರವಾಗಿಲ್ಲ ಗೈಸ್, ಒಳ್ಳೆ ಇರ್ತದೆ.
ಸೊ ಅಷ್ಟೇ ಗೈಸ್. ಮತ್ತು ನಾಳೆ ಉಂಟಲ್ಲ, ಇಲ್ಲಿ ಉಂಟಲ್ಲ ನೋಡಿ ಗೈಸ್, ಹೇಗೆ ಗಾಳಿಗೆ ಫುಲ್ ಬಿದ್ದಿದೆ ನೋಡಿ ಗೈಸ್, ಹೇಗೆ ಬಿದ್ದಿದೆ ನೋಡಿ ಫುಲ್. ಅದು ನಾನು ಮೊನ್ನೆ ತೆಗಿಲಿಕ್ಕೆ ಹೋದದ್ದು, ತೆಗಿಲಿಕ್ಕೆ ಹೋಗಬೇಕಾದ್ರೆ ಇದು ಗೋಣಿ ಎಲ್ಲ ಉಂಟಲ್ಲ ನೋಡಿ ಫುಲ್ ಇದಾಗಿದೆ ಅಂತ, ತುಕ್ಕು ಹಿಡ್ದಾಗೆ ಆಗಿದೆ ಫುಲ್ಲು ಗೋಣಿ ಎಲ್ಲ. ಸೊ ಹಾಗಾಗಿ ಈಗ ಎಂತ ಮಾಡಬೇಕಂದ್ರೆ, ನಾಳೆ ಹಸ್ಬೆಂಡಿಗೆ ರಜೆ ಅಲ್ಲ, ಸೊ ಹಾಗಾಗಿ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಗಾಳಿ ಅಂದರೆ ಸ್ವಲ್ಪ ಓಪನ್ ಮಾಡಿದರೆ ಸಾಕು ಗೈಸ್, ಗಾಳಿಯಲ್ಲೇ ನಿಲ್ಲಕ್ಕಾಗೋದಿಲ್ಲ ಅಷ್ಟು ಗಾಳಿ. ಸೊ ನೋಡಿ ಗೈಸ್, ನನ್ನ ಮಗಳು ಇದನ್ನು ನೋಡ್ತಾ ಇದ್ದಾಳೆ. ನಂಗೆ ಗೊತ್ತುಂಟು ನೀವು ಅಂದ್ಕೊಂಡಿರ್ತೀರಾ ಮಕ್ಕಳಿಗೆ ಅದನ್ನು ತೋರಿಸಬಾರ್ದು ಜಾಸ್ತಿ ಅಂತ, ಆದರೆ ಏನು ಮಾಡೋದು, ನಾನು ಒಬ್ಬಳೇ ಇರೋದು, ಹಾಗಾಗಿ ಅವಳು ಅದನ್ನು ಆ ಥರ ಇಟ್ಟರೆ ಅವಳು ಸ್ವಲ್ಪ, ನಾನೇನು ಜಾಸ್ತಿ ಒಟ್ಟು ಇಡುವುದಿಲ್ಲ, ನನಗೆ ನನ್ನ ಕೆಲಸ ಆಗೋ ತನಕ ಮಾತ್ರ, ಜಸ್ಟ್ ಒಂದು ಗುಡಿಸಿ ಒರೆಸುವ ತನಕ ಅಷ್ಟೇ ಇಡೋದು ನಾನು. ಯಾಕೆಂದರೆ ಅವಳು ಆಚೆ ಈಚೆ ಹೋಗ್ತಾಳಲ್ಲ, ಹಾಗಾಗಿ ಗುಡಿಸಿ ಒರೆಸೋ ತನಕ ಮಾತ್ರ ಅವಳು ಪ್ರೋಗ್ರಾಮ್ ಇಟ್ಟು ಬಿಡ್ತೇನೆ, ಮತ್ತು ನಾನು ಇಡೋದಿಲ್ಲ. ಮತ್ತು ನಾನು ಅದು ಮತ್ತೆ ಆಫ್ ಮಾಡಿ ಇಡ್ತೇನೆ, ಅಥವಾ ಫ್ರೀ ಇದ್ದರೆ ನಾನು ಸ್ವಲ್ಪ ಹೊತ್ತು ನೋಡ್ತೇನೆ ಅಷ್ಟೇ. ಅದು ಬಿಟ್ಟರೆ ನಾನು ಅವಳಿಗೆ ಆ ಥರ ಏನು ಇಡುವುದೇ ಅಷ್ಟೇ ಗೈಸ್. ಓಕೆ, ಸೊ ಓಕೆ ಗೈಸ್, ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಮೇಯ್ನಾಗಿ ಗುಡಿಸಬೇಕು, ಒರೆಸಬೇಕು, ಇಲ್ಲಿ ಕಿಚನ್ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಅದು ನಂದು ಮೇಯ್ನ್. ಮತ್ತು ಬಟ್ಟೆ ಆದರೂ ಪರವಾಗಿಲ್ಲ, ಅದು ಇದು ಸರ್ಫಿಗೆ ಯಾಕೆ ಇಟ್ಟರೆ ಅದು ಮತ್ತೆ ಯಾವಾಗಾದರೂ ಅಂದರೆ ಫ್ರೀ ಇರುವಾಗ ನಾನು ವಾಶ್ ಮಾಡ್ತೇನೆ. ಸೊ ಹಾಗಾಗಿ ಮೇಯ್ನಾಗಿರೋದು ಗುಡಿಸಿ ಒರೆಸಿ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳಿಬೇಕು, ಅಷ್ಟೇ ಇರೋದು ಗೈಸ್. ಅಷ್ಟೀಗ ಫಸ್ಟ್ ಮಾಡ್ತೇನೆ. ನಿಮಗೆ ಆ ಥರ ನಾನು ಕ್ಲೀನ್ ಮಾಡುವಾಗ ತೋರಿಸ್ಬೇಕು ಅಂತೇಳಿ ಆಸೆ ಗೈಸ್, ಆದರೆ ಎಂತ ಮಾಡೋದು, ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕಷ್ಟ ಆಗ್ತದೆ ಗೈಸ್. ಹಾಗಾಗಿ ಓಕೆ ಗೈಸ್, ನಾನು ನಾಳೆ ಟ್ರೈ ಮಾಡ್ತೇನೆ. ಓಕೆ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ ಬಾಯ್. ಫುಲ್ಲು ಕ್ಲೀನ್ ಆಯಿತು, ಕ್ಲೀನ್ ಎಲ್ಲ ಮಾಡಿ ಆಯಿತು. ನಿಮಗೆ ಈ ಥರ ವೀಡಿಯೋ ತೆಗಿಬೇಕಂತೇಳಿ ಉಂಟು ಗೈಸ್, ಇದು ಕ್ಲೀನ್ ಎಲ್ಲ ಮಾಡುವಾಗ, ಆದರೆ ಎಂತ ಮಾಡೋದು ಆಗ್ತಿಲ್ಲ ಗೈಸ್. ಸೊ ಹಾಗಾಗಿ ಟ್ರೈ ಮಾಡ್ತೇನೆ, ಒಂದಲ್ಲ ಒಂದಿನ ನಾನು ತೆಗಿತೇನೆ ವಿಡಿಯೋ ಮಾಡ್ತೇನೆ ನಾನು. ನೋಡಿ ಫುಲ್ಲು ಕ್ಲೀನ್ ಆಯಿತು, ಫುಲ್ ಕ್ಲೀನ್ ಆಗಿದೆ ಗೈಸ್. ಸೊ ಹಾಗಾಗಿ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಸೊ ಇದನ್ನು ವಾಶ್ ಮಾಡಿ, ಮುಂಚೆ ನೀರು ಇರಲಿಲ್ಲಲ್ಲ, ಸೊ ಮುಂಚೆ ನೀರು ಇರ್ತಿರ್ಲಿಲ್ಲಲ್ಲ, ಸೊ ಹಾಗಾಗಿ ಇದರಲ್ಲಿ ತುಂಬಿಸಿ ಇರ್ತಿದ್ದೆ. ಸೊ ಈಗ ಅದೇನು ಪ್ರಾಬ್ಲಮ್ ಇಲ್ಲ, ನೀರು ಬಂದಿದೆ ಗೈಸ್. ಸೊ ಹಾಗಾಗಿ ತೊಳೆದು ಇಟ್ಟಿದ್ದೇನೆ. ಈಗ ನೋಡಬೇಕು ಅದರಲ್ಲಿ ಏನಾದರೂ ಬಟ್ಟೆ ಏನಾದರೂ ಹಾಕಬೇಕು ಅಥವಾ ಏನಾದರೂ ನೋಡಬೇಕು, ಇಲ್ಲದಿದ್ದರೆ ಹಾಗೆ ಇಡಬೇಕು, ನೋಡಬೇಕು. ಬಟ್ಟೆ ಎಲ್ಲ ಇಟ್ಟರೆ ಎಂತ ಈಗ ಉಂಟಲ್ಲ, ಹಾಗೆ ಇದ್ದರೆ ಒಳ್ಳೆಯದು. ಬಟ್ಟೆ ಎಲ್ಲ ಇಟ್ಟರೆ ಅದೊಂದು ಮತ್ತೆ ಪುನಃ ಒಂದು ಎಕ್ಸ್ಟ್ರಾ, ಅದನ್ನು ಮತ್ತೆ ಎಲ್ಲಿ ಇಡೋದು, ಅಲ್ಲಿ ಇಲ್ಲಿ ಇಡೋದು ಅಂತೇಳಿ. ಸೊ ಹಾಗಾಗಿ ಹಾಗೆ ಇರಲಿ, ಬಟ್ಟೆಯಲ್ಲಿ ಇಡೋದು ಬೇಡ ಅಲ್ಲ ಗೈಸ್, ಬೇಡ. ಹಾಗೆ ಏನಾದರೂ ಮುಂದೆ ಏನಾದರೂ ಬೇಕು ಅಂತ ಹೇಳಿದರೆ ಅವಾಗ ತೆಗಿಬೋದು, ಇಲ್ಲದ್ರೆ ಪರವಾಗಿಲ್ಲ, ಹಾಗೆ ಇರಲಿ. ನೋಡಿ ಗೈಸ್, ನನ್ನ ಮಗು ಇದೆ, ಬಾಲ್ ಇಲ್ಲಿ ಬಿಟ್ಟಿದೆ. ಸೊ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಸೊ ಓಕೆ ಗೈಸ್, ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಸೊ ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಲೈಕ್ ಮಾಡಿ, ಮತ್ತು ನಾನು ತುಂಬ ಟಿಪ್ಸ್ ಎಲ್ಲ ಹೇಳಿದ್ದೇನೆ ಗೈಸ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಫುಲ್ಲು ಸ್ಕಿಪ್ ಮಾಡದೆ ನೋಡಿ ನನ್ನ ವಿಡಿಯೋವನ್ನು ಫುಲ್ಲು ಸ್ಕಿಪ್ ಮಾಡದೆ ನೋಡಿ ಗೈಸ್. ಮತ್ತು ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೇಗೆ ಅನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಮುಂದೆ ಯಾವ ವಿಡಿಯೋ ಬೇಕು ಅಂತಲೂ ತಿಳಿಸಿ. ಸೊ ಹಾಗಾಗಿ ಓಕೆ ಗೈಸ್, ಈ ವಿಡಿಯೋ ನಾನು ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ ಗೈಸ್. ಸೊ ಹಾಗಾಗಿ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.